ಸರ್ಕಾರಿ ಕನ್ನಡ ಶಾಲೆಗಳು ಉಳಿಯಬೇಕು, ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ದೊರಕಬೇಕು. ಎಸ್ ನಗರಳ್ಳಿ. ಸರ್ಕಾರಿ ಕನ್ನಡ ಶಾಲೆಗಳು ಉಳಿಸಿ ಬೆಳೆಸುವ ಕಾರ್ಯ ಎಲ್ಲರೂ ಮಾಡುವುದು ಅಗತ್ಯವಿದ್ದು, ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ದೊರೆಯಬೇಕು ಎಂದು ನಿವೃತ್ತ ಡಿಡಿಪಿಐ ಎಸ್ ನಾಗರಹಳ್ಳಿ ಹೇಳಿದ್ದಾರೆ. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಇಟಗಿ ಗ್ರಾಮದ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಿದ್ದ 75ನೇ ವರ್ಷದ ವಜ್ರ ಮಹೋತ್ಸವ ಕಾರ್ಯಕ್ರಮವನ್ನು ಶನಿವಾರ ಉದ್ಘಾಟಿಸಿ ಮಾತನಾಡಿದರು. ಸರ್ಕಾರಿ ಶಾಲೆಗಳ ವಜ್ರ ಮಹೋತ್ಸವದಿಂದ ಸಂತಸ ಮೂಡಿದೆ. ಗುಣಮಟ್ಟದ ಶಿಕ್ಷಣ ಮಕ್ಕಳ ಬಾಳಿಗೆ ಬೆಳಕಾಗುತ್ತದೆ. ಪಾಲಕರು ಮಕ್ಕಳನ್ನ ಸರಿಯಾಗಿ ಬೆಳೆಸ್ತಾ ಇಲ್ಲ, ಕೇವಲ ಅಂಕಗಳ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಇದರಿಂದ ಮಕ್ಕಳಿಗೆ ಸಾಕಷ್ಟು ಒತ್ತಡವಾಗ್ತಾ ಇದ್ದು, ಅಲ್ಲದೆ ಮಕ್ಕಳಿಗೆ ಶ್ರಮದ ಆಟೋಟಗಳು ಕೂಡ ಇಲ್ಲದಂತಾಗಿದೆ. ಮಕ್ಕಳ ಬಾಲ್ಯ ಕೇವಲ ಅಂಕಗಳ ಒತ್ತಡಕ್ಕೆ ಸೀಮಿತಗೊಳಿಸಿದ್ದಾರೆ. ಅಲ್ಲದೆ ಇಂದಿನ ಪ್ರತಿಷ್ಠಿತ ಆಂಗ್ಲ ಭಾಷೆಯ ಶಾಲೆಯಲ್ಲಿ ಮಕ್ಕಳಿಗೆ ನಮ್ಮ ಗ್ರಾಮೀಣ ಕ್ರೀಡೆಗಳ ಪ್ರದರ್ಶನ ನಡೆಸ್ತಾ ಇಲ್ಲ. ಇದರಿಂದ ಮಕ್ಕಳು ನಮ್ಮ ಗ್ರಾಮೀಣ ಕ್ರೀಡೆಗಳನ್ನು ಮರೆತಿದ್ದಾರೆ. ಶಿಕ್ಷಕರು ಮಕ್ಕಳ ನಡುವೆ ಸಂಬಂಧ ಉಳಿಯುತ್ತಿಲ್ಲ. ಕನ್ನಡ ಶಾಲೆಯಲ್ಲಿ ಪ್ರತಿಭಾವಂತ ಶಿಕ್ಷಕರಿದ್ದಾರೆ, ಅದರ ಉಪಯೋಗವಾಗ್ತಾ ಇಲ್ಲ. ಮಕ್ಕಳು ಕಲಿಸಿದ್ರೆ ಕಲಿಯುತ್ತಾರೆ ಎಂಬುದು ನನ್ನ ಧ್ಯೇಯ. ಇನ್ನು ಇಟಗಿ ಸರ್ಕಾರಿ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳಿಬ್ಬರು ಶಾಸಕರಾಗಿದ್ದಾರೆ. ಇಟಗಿ ಗ್ರಾಮದ ಹಿರಿಯರು, ಯುವಕರು ಹಾಗೂ ಗ್ರಾಮಸ್ಥರು ಸರ್ಕಾರಿ ಶಾಲೆಯ ವಜ್ರ ಮಹೋತ್ಸವ ಆಚರಿಸ್ತಾ ಇದ್ದಿದ್ದು ಸಾಕಷ್ಟು ಸಂತೋಷವಾಗಿದೆ ಎಂದರು. ಬಿಜೆಪಿ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ನವೀನ್ ಗುಳುಗಣ್ಣವರ್ ವಜ್ರ ಮಹೋತ್ಸವದ ವಿಶೇಷ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ಶಾಲೆಯ 4ನೇ ತಲೆಮಾರಿನ ಶಿಕ್ಷಕರು ಈ ವೇದಿಕೆ ಮೇಲೆ ಇದ್ದಾರೆ. ಇಂದಿನ ಕಾರ್ಯಕ್ರಮವು ಇತಿಹಾಸದ ಪುಟ ಸೇರುತ್ತದೆ. ನಮ್ಮ ತಂದೆ ಕಲಿತ ಶಾಲೆಯಾಗಿದ್ದು, ಶಾಲೆಯ ಅಭಿವೃದ್ಧಿಗೆ ಎಲ್ಲರ ಸಹಕಾರ ಪಡೆದು ಇನ್ನೂ ಅಭಿವೃದ್ಧಿಪಡಿಸಲಾಗುವುದು. ಇಂತಹ ಒಂದು ಅದ್ಭುತವಾದ ದಿನಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ ಎಂದು ನಾನು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇನೆ. 8 ತಿಂಗಳುಗಳಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕೆಂದು ಊರಿನ ಗುರು ಹಿರಿಯರು, ಗ್ರಾಮಸ್ಥರು, ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಶಿಕ್ಷಕರು ಎಲ್ಲರೂ ಸೇರಿಕೊಂಡು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿದ್ದೇವೆ. 1997-98ನೇ ಸಾಲಿನ ವಿದ್ಯಾರ್ಥಿಗಳು ವೆಂಕಟರಾವ್ ಕುಲಕರ್ಣಿಯವರು ಕಂಚಿನ ಪುತ್ಥಳಿಯನ್ನ ಶಾಲೆಗೆ ಉಡುಗೊರೆಯಾಗಿ ನೀಡಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡುವುದರ ಮೂಲಕ ಇಡೀ ನಾಡಿಗೆ ಮಾದರಿಯಾಗಿದೆ. ಈ ಶಾಲೆಯಲ್ಲಿ ಕಲಿತು ಹೋದಂತಹ ಎಷ್ಟೋ ಜನ ವಿದ್ಯಾರ್ಥಿಗಳು ದೊಡ್ಡ ಹುದ್ದೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಿದ್ದಾರೆ ಎಂದು ಹೇಳಿದ್ದಾರೆ. ಆನಂದನೇಶ್ವರ ಶಾಖಾ ಮಠದ ಡಾ ಮಹಾದೇವ ಸ್ವಾಮೀಜಿ ಮಾತನಾಡಿ, ಶಾಲೆ ದೊಡ್ಡವರು ಬಂದ್ರೆ ಬಾಗುವುದು ಕಲಿಸಿದೆ. ಶಿಕ್ಷಣ ಮತ್ತು ಆರೋಗ್ಯ ಎಂದು ಖಾಸಗೀಕರಣವಾಗಬಾರದು. ಸರ್ಕಾರಿ ಶಾಲೆ ಶಿಕ್ಷಕರಿಗೆ ತಾಯಿ ಗುಣ ಇದೆ. ಖಾಸಗೀಕರಣ ವ್ಯವಸ್ಥೆಗೆ ಇತಿಶ್ರೀ ಹಾಡಬೇಕು. ಎಲ್ಲ ಎಂಎಲ್ಎ ಎಂಪಿ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದಬೇಕು ಎಂದರು. ನಿವೃತ್ತ ಶಿಕ್ಷಕ ಅಂದಾರಪ್ಪ ಅಂಗಡಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಶಾಲೆಗೆ ಭೂದಾನ ಮಾಡಿದ ನಂತರ ಗ್ರಾಮದ ರೈತರು ಪ್ರತಿ ಸೋಮವಾರ ಬಂಡಿ ಮೂಲಕ ಕಲ್ಲು ತಂದಿದ್ದಾರೆ. ಶಾಲೆ ನಿರ್ಮಾಣಕ್ಕೆ ಅವರ ಸಹಕಾರ ನೀಡಿದ್ದಾರೆ. ನಮ್ಮ ಶಾಸಕರಾದ ದಿವಂಗತ ಈಶಣ್ಣ ಗುಳುಗಣ್ಣನವರು ಶಾಲೆಗೆ ಹೊಸ ಕಟ್ಟಡ ನಿರ್ಮಿಸಲು ಅನುದಾನ ನೀಡಿ ಶಾಲೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಗ್ರಾಮದ ಎಲ್ಲರ ಸಹಕಾರದೊಂದಿಗೆ ಯಾವುದೇ ಶಾಲೆಗೂ ಕಡಿಮೆ ಇಲ್ಲ ಎನ್ನುವ ರೀತಿ ಇಟಗಿ ಸರ್ಕಾರಿ ಶಾಲೆಯು ಇನ್ನೂ ಎತ್ತರಕ್ಕೆ ವಿಸ್ತಾರವಾಗಿ ಬೆಳೆಯಲಿ ಎಂದರು. ಬೈರನಹಟ್ಟಿಯ ಶ್ರೀ ಶಾಂತಲಿಂಗ ಸ್ವಾಮೀಜಿ, ಸಿಂಧನೂರಿನ ಡಿವೈಎಸ್ಪಿ ಬಾಳಪ್ಪ ತಳವಾರ್ ಮಾತನಾಡಿದರು. ವೇದಮೂರ್ತಿ ಮುತ್ತಯ್ಯ ಕಳ್ಳಿಮಠ್ ಸಾನ್ನಿಧ್ಯ ವಹಿಸಿದ್ರು. ಸಾಹಿತಿ ಬಿಎಂ ಹಳ್ಳಿ ಅವರ ಪುಸ್ತಕ ವಜ್ರಸಿರಿ ಪುಸ್ತಕ ಬಿಡುಗಡೆಯಾಯಿತು. ಬೋದಾನೆ ವೆಂಕಟರಾವ್ ಕುಲಕರ್ಣಿ ಅವರ ಕಂಚಿನ ಮೂರ್ತಿಯ ಅನಾವರಣಗೊಳಿಸಲಾಯಿತು. ಪ್ರಾರ್ಥನೆ ಮತ್ತು ನಾಡಗೀತೆ, ರೈತ ಗೀತೆಯನ್ನ ಶಿವಸ್ವಾಮಿ ಮ್ಯಾಗಳಮಠ ಶರಣು ರಾಜೂರು ನೆರವೇರಿಸಿದ್ದಾರೆ. ಈ ಸಂದರ್ಭದಲ್ಲಿ ನಿವೃತ್ತ ಪ್ರಾಚಾರ್ಯ ಶ್ರೀಧರ್ ದೀಕ್ಷಿತ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರತ್ನಮ್ಮ ಭಜಂತ್ರಿ, ತಾಲೂಕಾ ಪಂಚಾಯಿತಿ ಅಧ್ಯಕ್ಷ ಬಸವಪ್ರಭು ಪಾಟೀಲ್, ನಿವೃತ್ತ ಶಿಕ್ಷಕ ಹಂಚಾಳಪ್ಪ ತಳವಾರ್, ಎಸ್ಡಿಎಂಸಿ ಅಧ್ಯಕ್ಷ ಲಿಂಗರಾಜು ಹೊಸಬಾವಿ, ಪ್ರಮುಖರಾದ ವಜೀರ್ ಸಾಬ್ ತಳಕಲ್, ಮಹೇಶ್ ದಾಸರ್, ಅಂದಪ್ಪ ಹುರುಳಿ, ಶಂಕರಪ್ಪ ಗಾಂಜಿ, ರಾಮಣ್ಣ ಕೌದಿ, ಪ್ರಭುಹಳ್ಳಿ, ಸೋಮಶೇಖರ್ ಗೌಡ, ಎಫ್ಎಂ ಕಳ್ಳಿ, ಮಂಜುನಾಥ್ ಕಡೆಮನೆ, ಶಿವಪ್ಪ ಈಜೇರಿ, ರಾಜಶೇಖರ್ ಹೊಂಬಾಳ, ಶ್ರೀಕಾಂತ್ ಕುಲಕರ್ಣಿ, ಸಂಜೀವಪ್ಪ ಸಂಗಟಿ, ಕಳಕಪ್ಪ ಬಿಕೆ ಅದ್ಗುಂಪಿ, ಮಹೇಶ್ ದೊಡ್ಡಮನಿ, ಸದ್ದಪ್ಪ ಮಾಸ್ತರ್ ಸಜ್ಜನ್, ಬಸಪ್ಪ ಹೊಂಬಾಳ, ಲಕ್ಷ್ಮಣ್ ಕಾಳೆ, ಅಂದಾನಪ್ಪ ಅಂಗಡಿ, ನಿಂಗಪ್ಪ ಕಂಬಳಿ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಚೆನ್ನಯ್ಯ ಹಿರೇಮಠ್, ಪ್ರಜಾಪವರ್ ನ್ಯೂಸ್, ಕುಕನೂರು. ನಾವು ಮೆರವಣಿಗೆ ಮಾಡಬೇಕು ಅಂತ ಹೇಳಿ ಪ್ರಾರಂಭ ಮಾಡಿದ್ವಿ. ಮತ್ತೆ ಬಹಳ ಮುಖ್ಯವಾದಂತಹ ವಿಷಯ ಏನಂದ್ರೆ, ಇವತ್ತು ನಾರಾಯಣ ಕುಲಕರ್ಣಿ ಅವರ ಮೂರ್ತಿಯನ್ನು ನಾವು ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ತೀರ್ಮಾನ ಮಾಡಿದಾಗ ಒಂದು ಕ್ಲಾಸಿನ ವಿದ್ಯಾರ್ಥಿಗಳು ಬಹುಶಃ 97-98ರ ಸಾಲಿನ ವಿದ್ಯಾರ್ಥಿಗಳು ಅವರೆಲ್ಲರೂ ಕೂಡ್ಕೊಂಡು ಹೇಳಿದ್ರು, ಎಷ್ಟೇ ಖರ್ಚು ವೆಚ್ಚಾಗಲಿ ಆ ಮೂರ್ತಿಯನ್ನು ನಾವು ಮಾಡಿಸ್ಕೊಡ್ತೇವೆ ಅಂತ ಹೇಳಿದ್ರು. ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಧನ್ಯವಾದ ಅರ್ಪಿಸ್ತೇನೆ. ಯಾರು ಕೂಡ ಅವರೆಲ್ಲ ಕ್ಲಾಸ್ಮೇಟ್ಸ್ 85 ಏನು ಕ್ಲಾಸ್ಮೇಟ್ಸ್ ಇದ್ದಾರೆ, ಅವರೆಲ್ಲರೂ ಕೂಡ್ಕೊಂಡು ಇವತ್ತು ಮೂರ್ತಿಯನ್ನು ಮಾಡಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಬಹುಶಃ ನಾನು ಏನು ನಮ್ಮ 94-97ನೇ ಸಾಲಿನಲ್ಲಿ 94-95ನೇ ಸಾಲಿನಲ್ಲಿ ಹೋದಂತವ್ರು ಇವತ್ತು CCTV ಕೊಟ್ಟಿದ್ದಾರೆ.
ವಿಶೇಷವಾಗಿ ನಾನು ಮಾನ್ಯ ಡಿವೈಎಸ್ಪಿ ತಳವಾರ್ ಸಾಹೇಬರಿಗೆ ಅಭಿನಂದನೆ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಚ್ಛೆಪಡ್ತೇನೆ. ಅವರು ಒಂದು ಸಂಸ್ಥೆಯ ಮೂಲಕ 1.5 ಲಕ್ಷ ರೂಪಾಯಿ ಮತ್ತು ಡೆಸ್ಕ್ಗಳನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಕೂಡ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸಲಿಕ್ಕೆ ಇಚ್ಛೆಪಡ್ತೇನೆ. ಅವರು ಕೂಡ ಇವತ್ತು 20,000 ರೂಪಾಯಿ ಇವತ್ತು ನಮ್ಮ ಶಾಲೆ ಅಭಿವೃದ್ಧಿಗಾಗಿ ಡೊನೇಟ್ ಮಾಡಿದ್ದಾರೆ. ಹಾಗಾಗಿ ಇವತ್ತು ಇಂಥ ಒಂದು ಅದ್ಭುತವಾದಂತಹ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದೆ. ಬಹುಶಃ ಸರ್ಕಾರಿ ಶಾಲೆ ಅಂದ್ರೆ ಇವತ್ತು ನಾವೇನು ಕಾರ್ಯಕ್ರಮಗಳನ್ನು ಆಗಂಗಿಲ್ಲ. ಕೇವಲ ಕಾರ್ಯಕ್ರಮಗಳು ದೊಡ್ಡ ಅದ್ದೂರಿಯಾದಂತಹ ಕಾರ್ಯಕ್ರಮಗಳು ಅಂದ್ರೆ ಅದು ಕೇವಲ ಖಾಸಗಿ ಶಾಲೆಯಲ್ಲಿ ಆಗಲಿಕ್ಕೆ ಸಾಧ್ಯ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿದೆ. ಆದ್ರೆ ಇವತ್ತು ಎಲ್ಲ ಗ್ರಾಮಗಳಿಗೂ ಕೂಡ ಇಡೀ ನಾಡಿಗೆ ನಾವೊಂದು ಹೇಳಿಕ್ಕೆ ಇಚ್ಛೆ ಪಡ್ತೇನೆ, ಇಡೀ ನಾಡಿಗೆ ಸರ್ಕಾರಿ ಶಾಲೆಯಲ್ಲಿ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಮಾಡೋದ್ರ ಮೂಲಕ ಇಡೀ ನಾಡಿಗೆ ಮಾದರಿಯಾದಂಥದ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಡೀ ಅನ್ನೋದನ್ನು ನಾನು ಬಹಳ ಖುಷಿಯಿಂದ ಮಾಡಿ ನನಗೆ ಗೊತ್ತದ. ಬಹಳ ಪ್ರತಿಭಾವಂತ ಶಿಕ್ಷಕರದಾರ, ಆದ್ರೆ ಉಪಯೋಗ ಆಗೋದು ತಗೋಬಲ್ಲಿ ನಾವು ನನಗೆ ಬಹಳ ಆಶ್ಚರ್ಯ ಅನಿಸ್ತದೆ. ಏನಪ್ಪ ಅಂದ್ರೆ ಯಾವುದೇ ಹಳ್ಳಿಗೆ ಒಂದು 5-6 ಗಾಡಿ ಬಂದಿರ್ತಾವ ಮಕ್ಕಳು ಕರ್ಕೊಂಡು ಹೋಗ. ಅವ್ರ ಸಮಯ ದಿನ 2-3 ತಾಸು ಅದಕ್ಕೆ ಹಾಳಾಗಿ ಹೋಗ್ತದೆ. ಮಕ್ಕಳು ಗಾಡಿ ಒಳಗೆ ಬರ್ತಾವು ಹೋಗ್ತಾವು. ಆಮೇಲೆ ಒಮ್ಮೆ ಗಾಡಿ ಒಳಗೆ ನಿತ್ಯ ಮತ್ತು ಬಹಳಷ್ಟು ನೋಡಿ ನಾನು ಬಹಳ ಸಮೀಪದಿಂದ ನೋಡಿ ನನಗೆ ನಾನು ಶಿಕ್ಷಣಾಧಿಕಾರಿಯಾಗಿ ನನಗೆ ಬಹಳ ಅನುಭವ ಐತಿ. ನಾವು ಮಕ್ಕಳಿಗೆ ನಾವು ಒಂದು ನಿರ್ಣಯಕ್ಕೆ ಬಂದಿಲ್ಲ. ನಾನು ಇವತ್ತು ಏನಂದ್ರೆ ಬಹಳ ಹೇಳಿ ನಿರಾಶೆಯಾಗಿ ಒಂದು ನಿರ್ಣಯಕ್ಕೆ ಬಂದಿದ್ದೀನಿ. ಏನಪ್ಪ ಅಂದ್ರೆ ಒಂದು ಸ್ಲೋಗನ್ ಐತಿ ಅಂತ, ಏನಂದ್ರೆ ಮಕ್ಕಳು ಕಲಿಸಿದರೆ ಕಲಿಯುತ್ತಾರೆ. ಮತ್ತೆ ಏನು ಹೇಳಂಗಿಲ್ಲ. ಅದಾತ್ರಿ ಇದಾತ್ರಿ ಆದಿತ್ರಿ ಪಾಟೀಲ್ ಇದ್ರಿ ನಮ್ಗೆ ಎಷ್ಟು ಶಾಲೆಗಳು ಸಮೃದ್ಧ ಆಗ್ಯಾವಂತಂದ್ರ ಶಾಲೆಗಳಿಗೆ ಏನ್ ಕೊಡ್ತದೆ ಹೇಳಿ ನೋಡೋಣ. ಏನ್ ಕಟ್ಟಡದ ಕೊಡ್ತದಲ್ಲ, ಶಿಕ್ಷಕ ಕೊಡ್ತದಲ್ಲ, ಮಧ್ಯಾಹ್ನ ಊಟ ಐತಿ, ತತ್ತಿ ಕೊಡ್ತಾರ, ಹಾಲು ಕೊಡ್ತಾರ, ಆಮೇಲೆ ಗುಡಿಗೆ ಕೊಡ್ತಾರ, ಔಷಧಗಳು ಕೊಡ್ತಾರ, ಎಲ್ಲ ಐತಿ. ರಾತ್ರಿ ಊಟ ಬಂದ್ಬಿಟ್ಟು ಎಲ್ಲ ಐತಿ ಶಾಲೆ. ನಮ್ಮ ಶಾಲೆ ಇಷ್ಟೆಲ್ಲ ಇದ್ದಾಗಿ ಕೂಡ ಯಾಕೆ ಇವತ್ತು 100 ಪ್ರಮಾಣಗಳು ನಮ್ಮ ಮಕ್ಕಳು ನಮ್ಮ ಶಾಲೆಗೆ ಬರ್ತಾ ಇರೋದನ್ನ ನಾವು ಇಲಾಖೆ ಅಧಿಕಾರಿಗಳಾಗ್ಲಿ ಶಿಕ್ಷಕರಾಗಲಿ ಬಹಳ ವಿಚಾರ ಮಾಡ್ಬೇಕಂತ ಕಾಲ ಇವತ್ತು ಬಂದಿದೆ. ನಾವೆಲ್ಲ ನಮ್ಮ ಶಾಲೆಗಳು ಉಳಿಬೇಕು, ಕನ್ನಡ ಶಾಲೆಗಳು ಉಳಿಬೇಕು, ಬೆಳಿಬೇಕು. ನಿಮ್ಗೆ ಗೊತ್ತಿರಲಿ ಸಾಯಂದ್ರೆ ಸಹೋದರರೇ, ಯಾರು ಇಂಗ್ಲಿಷ್ ಮೀಡಿಯಂ ಓದೋರು, ಐಫೈ ಶಾಲೆ ಓದೋರು IAS ಆಗಿಲ್ಲ. ನಮ್ಮ ಶಾಲೆಯೊಳಗೆ ಏನು ಓದಿರಲ್ಲ. ಬಹಳಷ್ಟು ಜನ IAS ಆದವರು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದಿದವರು. ನಿಮ್ಗೆ ಗೊತ್ತಿರಲಿ ಇವೆಲ್ಲ ವಿಷಯಗಳನ್ನು ಗಮನಕ್ಕೆ ತರ್ತಾ ಇದ್ದೀನಿ. ನಮ್ಮೂರಿನ ಜೋಡತ್ತೆ ಯಾರಂದ್ರ ಅದು ಬಸವಪ್ರಭು ಮತ್ತು ನವೀನ್ ಕುಮಾರ್ ಗುರುಗಳು ನಮ್ಮೂರಿನ 2 ಜೋಡತ್ತೆಗಳು ಇದ್ದಂಗ. ಯಾವುದೇ ಕಾರ್ಯಕ್ರಮ ಇರಲಿ ಹಕ್ಕ ಪಕ್ಕ ಕೂತಿರ್ತಾರ. ಅವರು ಎಂದೂ ಕೂಡ ರಾಜಕೀಯವನ್ನ ಮಾತಾಡೋದಿಲ್ಲ. ಯಾವಾಗ ಮಾತಾಡಿದ್ರು ಊರಿನ ಕಲ್ಯಾಣಕ್ಕಾಗಿ ತಮ್ಮ ಮಾತುಗಳನ್ನ ಇರ್ತಾವೆ, ರಾಜಕೀಯ ಮಾಡೋದಿಲ್ಲ. ಹಾಗಾಗಿ ಬಸವಪ್ರಭು ಅವರ ಅಜ್ಜನವರು ಈ ಶಾಲೆಯ ಬಗ್ಗೆ ಬಹಳಷ್ಟು ಕೆಲಸವನ್ನ ಮಾಡಿದ್ದಾರೆ. ಅವರು ತಂದೆಯವರು ಬಸವಪ್ರಭು ತಂದೆಯವರು ನಮ್ಮ ದಿವಂಗತ ಮಾಜಿ ಶಾಸಕರು ಸುಭಾಷ್ ಚಂದ್ರ ಪಾಟೀಲ್ ಅವರು ಕೂಡ ಈ ಶಾಲೆ ಬಗ್ಗೆ ಎಷ್ಟು ಅಭಿಮಾನ ಇತ್ತಂದ್ರ ನಾವು ಅದನ್ನ ಕಣ್ಣಾರೆ ನೋಡಿಲ್ಲ, ಅದನ್ನ ನೋಡಿದವ್ರು ಹೇಳ್ತಿರ್ತಾರೆ, ಅಜ್ಜವರ ಇಂಥ ಶಾಸಕರು ಇರ್ಬೇಕು, ಎಂತವ್ರು ಇರ್ಬೇಕಂದ್ರ ಸುಭಾಷ್ ಚಂದ್ರ ಪಾಟೀಲ್ ಅಂತ ಶಾಸಕರು ಇರ್ಬೇಕು, ಈ ಸಣ್ಣ ಗುರುಗಳ ಶಾಸಕ ನಮ್ಮ ಕ್ಷೇತ್ರಕ್ಕೆ ಸಿಗಬೇಕೆಂಬ ಮಾತನ್ನ ಈ ಊರಿನ ಹಿರಿಯರಲ್ಲ ಬೇರೆ ಊರಿನ ಜನ ಮಾತಾಡ್ತಿರ್ತಾರೆ. ಬೇರೆ ಹಳ್ಳಿಗಳು ಹೋದಾಗ ಆ ಮಾತುಗಳನ್ನ ಮಾತಾಡ್ತಿರ್ತಾರೆ. ಇದೇ ನಮ್ಮ KV ಮಂಜಣ್ಣವ್ರನ್ನ ನೀ ಮಾತಾಡಿಸಿದೆ. ಮಂಜಣ್ಣಗೆ ಯಾಕಪ್ಪ ನೀ ಕಾಣಕತ್ತೇನಂದ್ರ ಅಜ್ಜೋರ ಇವತ್ತೀಗ ನಾ ಚಲೋ ರೀತಿಯೊಳಗೆ ಬೆಳೆದೀನಿ ಅಂದ್ರ ಅದು ಈ ಶಾಲೆಯ ಮಣ್ಣಿನ ಗುಣ, ನಾನು ಕೂಡ ಇಲ್ಲೇ ಕಲ್ತೀನಿ ಅನ್ನೋ ಮಾತನ್ನ KV ಮಂಜಣ್ಣ ಅವ್ರು ಹೇಳಿದ್ರು ಅನ್ನೋದನ್ನ ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗತ್ತೆ. ಹಾಗಾಗಿ ನಮ್ಮ ಶಾಲೆ ಕಲ್ತಂತವ್ರು